ಪಕ್ಷೇತರರು 5 ವರ್ಷಗಳ ಕಾಲ ಕರ್ನಾಟಕದ ಮಹಾಜನತೆ ಕಂಡ ರಾಜಕೀಯ ದೊಡ್ಡಾಟದ ಪ್ರಮುಖ ಪಾತ್ರಧಾರಿಗಳು ಅವರು. ಅವರಿಲ್ಲದಿದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಅವರಿಲ್ಲದಿದ್ರೆ ದಕ್ಷಿಣ ಭಾರತದ ಮೊಟ್ಟ ಮೊದಲ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೂ ಬರುತ್ತಿರಲಿಲ್ಲ. ಆದರೆ ಆ ಪಕ್ಷೇತರರು 5 ವರ್ಷಗಳಲ್ಲಿ ಕಂಡ ನರಕ ಅವರಿಗೇ ಗೊತ್ತು. ಅವರ ಪೈಕಿ ಹೊಸದುರ್ಗದ ಶಾಸಕ ಗೂಳಿಹಟ್ಟಿ ಶೇಖರ್ ತಾವು 5 ವರ್ಷ ಅನುಭವಿಸಿದ್ದನ್ನ ಈ ಕಾರ್ಯಕ್ರಮದಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ. ಮಾಧ್ಯಮದ ಕ್ಯಾಮೆರಾ ಕಣ್ಣಿಗೂ ಬೀಳದಂತೆ, ಜನಸಾಮಾನ್ಯರ ಗಮನಕ್ಕೂ ಬಾರದಂತೆ ನಡೆದ ಹಲವು ಘಟನೆಗಳು, ರಾಜಕೀಯದ ಶಕುನಿ ಪಟ್ಟುಗಳು, ಅಧಿಕಾರ ಲಾಲಸೆಯಿಂದ ಮಾಡಲಾದ ನಂಬಿಕೆ ದ್ರೋಹಗಳು, ನಯವಂಚನೆಗಳು ಅವರ ಮಾತಿನಲ್ಲಿ ವ್ಯಕ್ತವಾಗಿವೆ. ಬೇಸಿಕಲಿ ನಾವು ಈ ಕಲ್ಲು ಕೆಲಸ ಮಾಡ್ತಕ್ಕಂಥವ್ರು. ಮುಂಚೆ ಎಲ್ಲ ತಮಗೆಲ್ಲ ಗೊತ್ತಿದೆ, ನಮ್ಮ ಸಮಾಜದವರು ಆ್ಯಕ್ಚುಲಿ ಬೋವಿ ಜನಾಂಗ ಅದು ಕಲ್ಲೊಡ್ರು ಅಂತಾರೆ. ನಮ್ಮ ತಂದೆ ಕೂಡ ಅದೇ ವೃತ್ತಿನಲ್ಲಿ ಬಂದರು. ನಾನು ಕೂಡ ಆ್ಯಕ್ಚುಲಿ ಡಿಗ್ರಿ ಓದೋ ಸಂದರ್ಭದಲ್ಲೂ ಕೂಡ ನಾವು ಕಲ್ಲು ಕೆಲಸ ಮಾಡಿಕೊಂಡು ಬಂದಂಥವ್ರು. ಅಂದರೆ ಬಂಡೆ ಮೇಲೆ ಕಟ್ಟಿಗೆ ಹಾಕಿ ನಮ್ಮ ತಂದೆಗೆ ಸಪೋರ್ಟ್ ಮಾಡ್ಕೊಂಡು ಬಂದಂಥವ್ರು. ಗಣಿಗಾರಿಕೆ ವಿಚಾರದಲ್ಲಿ ನಾವು ಬೇರೆಯವರಿಗೆ ಸ್ವಲ್ಪ ನಾನು ಇದೇ ವೃತ್ತಿನಲ್ಲಿರೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ನಾವು ಸ್ವಲ್ಪ ಸಹಾಯ ಮಾಡ್ಕೊಂಡು ಬರ್ತಾಯಿದ್ದೆ. ಅನಿಶ್ಚಿತವಾಗಿ ನಾವು ಕ್ಷೇತ್ರಕ್ಕೆ ರಾಜಕೀಯಕ್ಕೆ ಎಂಟ್ರಿ ಆಗೋಂಥ ಸಂದರ್ಭ ಅಂತ. ನನಗೆ ರಾಜಕೀಯ ಗುರು ಅಂದರೆ ನಮ್ಮ ದತ್ತವರನ್ನೇ, YS ದತ್ತವರನ್ನೇ. ಬ್ಯಾಕ್ಗ್ರೌಂಡ್ ಅಂದರೆ ಅಲ್ಲಿ ಅವ್ರ ಹತ್ರ ನಾವು ಇದ್ದಂಥವ್ರು. ನಾನು PUC ಫೇಲ್ ಆದಾಗ ಅವ್ರ ಹತ್ರ ಮ್ಯಾಥಮೆಟಿಕ್ಸ್ ಟ್ಯೂಷನ್ ಹೋಗ್ತಾಯಿದ್ದೆ ನಾನು ಅಲ್ಲಿ ರಾಜನಗರದಲ್ಲಿ. ಆ ಸಂದರ್ಭದಲ್ಲಿ ಪರಿಚಯ ಆದಂಥದ್ದು. ನನ್ನ ಕ್ಷೇತ್ರದ ಕೆಲಸಗಳದ್ದು ಅದು ಇದು ಬಂದಾಗ ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಾಕಷ್ಟು ಕೆಲಸಗಳನ್ನು ನನಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿಕೊಟ್ರು. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅದನ್ನು ಕೂಡ ತಕ್ಷಣ ಕುಮಾರಸ್ವಾಮಿ ಮಾಡಿಕೊಟ್ರು ಚೀಫ್ ಮಿನಿಸ್ಟರ್. ಹಾಗಾಗಿ ಆ ಸಂದರ್ಭದಲ್ಲಿ ಬರುವಂಥ ಸಂದರ್ಭದಲ್ಲಿ ಕ್ಷೇತ್ರದ ಯಾರು ಬಂದರೆ ಹಾಗೂ ಪರಿಚಯ ಆಗಿ 2006ರಲ್ಲಿ ನಮ್ಮ ತಂದೆನ ತಾಲೂಕ್ ಪಂಚಾಯತಿ ಚುನಾವಣೆಗೆ ನಿಲ್ಲಿಸ್ಬೇಕಂತ ಸಂದರ್ಭದಲ್ಲಿ ಆವಾಗ ಟಿಕೆಟ್ ಕೇಳಿದ್ವಿ. ನಮ್ಮ ತಂದೆಗೊಂದು ತಾಲೂಕ್ ಪಂಚಾಯತ್ ಚುನಾವಣೆಗೆ ಕೊಡಿಸಿ ಅಂತೇಳಿ. ಆವಾಗ ನಾವು ಬೆಂಗಳೂರಲ್ಲಿ ಆ್ಯಕ್ಚುಲಿ ನಾನು 93ರಲ್ಲಿ ಊರನ್ನು ಚಿತ್ರದುರ್ಗ ಬಿಟ್ಟವನು. ಮತ್ತೆ ಹೋಗಿದ್ದೆ 2004ರಲ್ಲಿ. ನಮ್ಮ ತಂದೆಗೆ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಟಿಕೆಟ್ ಕೊಡುವಂದಾಗ ನಾನು ಹೇಳಿದ್ದೆ, ನೀವೆಲ್ಲ ಸ್ಥಳೀಯ ಎಮ್ ಎಲ್ ಇದ್ದರೆ ಅವ್ರ ಹತ್ರ ಒಂದು ತೊಗೊಂಡು ಟಿಕೆಟ್ ತೊಗೊಂಡು ನಿಂತ್ಕೊಳ್ಳಿ ಅಂತೇಳಿ. ಅವಾಗ ಕಾಂಗ್ರೆಸ್ ಈಗೇನು ನಮ್ಮ ಅಪೋನೆಂಟ್ ಇದ್ದಾರಲ್ಲ ಅವರೇ ಇದ್ದರು ಅವಾಗ ಎಮ್ ಎಲ್ ಎ. ಅವ್ರು ಆ್ಯಕ್ಚುಲಿ ಮುಕ್ತಾನ ಪರಿಚಯನೇ ಏನಿಲ್ಲ. ಅವರು ಕೇಳಿದರೆ ಅವ್ರು ಕೊಟ್ಟಿಲ್ಲ ಅಲ್ಲಿ. ಇಲ್ಲ ಅವ್ರಿಗೆ ಯಾವ್ದು ಪರಿಚಯ ಇಲ್ಲ ಏನಿಲ್ಲ ಆಗೋದಿಲ್ಲ ಅಂತ ಹೇಳಿದ್ರು. ಆವಾಗ ನನ್ನ ಹತ್ರ ಬಂದರು. ನಾನು ಆವಾಗ ದತ್ತ ಅವ್ರಿಗೆ ಹೇಳಿದೆ, ಸರ್ ನೀವು ಹೇಳ್ಬಿಟ್ಟು ನಮ್ಮ ತಂದೆಗೆ ಒಂದು ತಾಲೂಕ್ ಪಂಚಾಯತ್ ಟಿಕೆಟ್ ಕೊಡಿ ಸರ್ ಅಂತೇಳಿ. ನನಗೆ ನಮ್ಮೂರ ಪಕ್ಕದಲ್ಲಿ ಕೂಡ ನನಗೆ ಪರಿಚಯ ಇಲ್ಲ. 2006ವರೆಗೂ ನಮ್ಮ ಪಕ್ಕದ ವಿಲೇಜು ಕೂಡ ನನಗೆ ಪರಿಚಯ ಇರಲಿಲ್ಲ. 2004 ಅವಾಗೇನೋ ನಮ್ಮ ತಂದೆಗೆ ತಾಲೂಕ್ ಪಂಚಾಯತ್ JDS ಇಂದ ಟಿಕೆಟ್ ಕೊಟ್ಟರು. ಅವಾಗ ಗೆಲ್ಲಿಸ್ಕೊಂಡು ನಾವು ತಾಲೂಕ್ ಪಂಚಾಯತಿಯಲ್ಲಿ ಗೆಲ್ಲಿಸ್ಕೊಂಡಾಗ ಆವಾಗ ನಾನು ತಾಲೂಕಿಗೆ ಎಂಟ್ರಿ ಕೊಟ್ಟಂಗಾಯ್ತು. 2005-6ರಲ್ಲಿ ಚುನಾವಣೆ. 2 ವರ್ಷದಲ್ಲಿ ನಾವು MLA ಕ್ಯಾಂಡಿಡೇಟ್ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಅನೌನ್ಸ್ ಮಾಡ್ಕೊಂಡಿರಲಿಲ್ಲ. ಅಲ್ಲಿ ಸಣ್ಣ ಪುಟ್ಟ ಸಹಾಯ ಮಾಡ್ತಾಯಿದ್ದೆ, ದೇವಸ್ಥಾನ ಅದು ಇದು ಸಣ್ಣ ಪುಟ್ಟ ಸಹಾಯ ಮಾಡಿದಾಗ ಆವಾಗಲೇ ನನ್ನ ಜೊತೆಲಿದ್ದವರು ಎಲ್ಲಂದ್ರೆ ಅಲ್ಲಿ ಪಾಪ್ಯುಲಾರಿಟಿ ಬಂದಾಗ ಗೂಳಿಹಟ್ಟಿ ಶೇಖರ್ ಅಂದಾಗ ನನ್ನ ಜೊತೆಲಿದ್ದವರು ಅವರೇ ಬಿಂಬಿಸಿದ್ರು. ಕೆಲವು ಕಡೆ ಅವಮಾನ ಮಾಡಿದರು, ಸ್ಟೇಜ್ಗಳಲ್ಲೆಲ್ಲ ಕರ್ಕೊಂಡೋಗಿ. ಇವರು MLAಗೆ ಆಕಾಂಕ್ಷೆ ಇದ್ದರೆ ಇಲ್ಲಿ ಜನರಲ್ ಕ್ಷೇತ್ರದಲ್ಲಿ ಯಾಕೆ ಬರಬೇಕು, ಒಬ್ಬ SC ಯಾಕೆ ಬರಬೇಕು ಅಂತೇಳಿ ಅವಮಾನ ಮಾಡಿದರು. ನನಗೆ ಆ್ಯಕ್ಚುಲಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಸ್ಟೇಜ್ಗಳಲ್ಲೆಲ್ಲ ಹೋಗಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ನೀವೇ ಮಾತಾಡ್ಕೊಬೇಡ, ಊನಾರು ಹಾಕ್ಸ್ಕೊಂಡು ಬಂದ್ಬಿಡೋದು ಅಷ್ಟೇ. ನಮ್ಮನ್ನ ಪ್ರೊವೋಕ್ ಮಾಡಿದ್ರಲ್ಲಿ, ಇವ್ರು ಯಾಕೆ ಇಲ್ಲಿ ಬರಬೇಕು, ಇವರು ಹಾಗೆ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಯಾಕೆ ಬರಬೇಕು, ಪಕ್ಕದಲ್ಲಿ ಒಳಕೆರೆ ಅಲ್ಲೋಗಲಿ ಇಲ್ಲೋಗಲಿ ಅಂತೇಳಿ ನಮ್ಮ ಜೊತೆಲಿರೋರೆ ಅವಾಗೇನು ಲೀಡ್ರುಗಳು ಅಂತಿದ್ರು ತಾಲೂಕು ಮಾಡಿ. ಅದನ್ನು ನಮಗೆ ದುಃಖ ತಡ್ಕೊಳಕ್ಕಾಗಲಿಲ್ಲ. ಹಲವಾರು ಸಭೆಗಳಲ್ಲಿ, ಸಾರ್ವಜನಿಕ ಸಭೆಗಳಲ್ಲಿ ಅವಮಾನ ಮಾಡಿದರು. ಆ ಮುಖಾಂತರ ಆಯಿತು ನೋಡೋಣ, ರಾಜಕೀಯ ಅಂದರೆ ಹೆಂಗಿರ್ತದೆ ನೋಡೋಣ, ಆಯಿತು ನೋಡೋಣ ಅಂತೇಳಿ ಒಂದಿದ್ರ ಮೇಲೆ ಜನಗಳೆಲ್ಲ ಅಣ್ಣ ನೀನು ನಿಂತ್ಕೊಳ್ಳೋಣ ಅಂತೇಳಿದ್ರು. ಆವಾಗ ಚುನಾವಣೆಗೆ ನಿಂತ್ಕೊಳ್ಬೇಕೋ ಬೇಡವಾ ಅಂತೇಳಿ ಜನಾಭಿಪ್ರಾಯ ತೊಗೊಂಡ್ವಿ. ನಂತರ ನಾನು ಆ್ಯಕ್ಚುಲಿ ದೇವ್ರನ್ನ ನಂಬ್ತೀನಿ ಅಂದರೆ ನಂಬಿಕೆ ಮತ್ತು ಭಕ್ತಿ ಜಾಸ್ತಿ ಇಟ್ಕೊಂಡಿರ್ತೀವಿ. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಒಂದು ಬೂಡೇಕಟ್ಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಒಂದು ಹಳ್ಳಿಗಳ ಕಡೆ ಹೂವು ಕೇಳೋ ಪದ್ಧತಿ. ಕೇಳಿಬಿಟ್ಟು ಪಕ್ಷೇತರ ಅಂದ ತಕ್ಷಣ ಡಿಕ್ಲೇರ್ ಮಾಡಿಕೊಂಡು ಆಮೇಲೆ ಚುನಾವಣೆಗೆ ಬಂದು ಅಲ್ಲಿ ಗೆಲ್ಬೇಕಾರೆ ಜನರದ್ದು ರೆಡ್ಡಿ ಸಹಾಯ ಮಾಡಲಿಲ್ಲ, ಕರುಣಾಕರ್ ರೆಡ್ಡಿ ಆಗಲಿ, ಶ್ರೀರಾಮುಲು ಆಗಲಿ, ಯಾರಿಂದನೂ ಕೂಡ 10 ರೂಪಾಯಿ ನಂಗೆ ಸಹಾಯ ಆಗಲಿಲ್ಲ. ಎಲೆಕ್ಷನ್ ಬಿಫೋರ್ ಹೇಳ್ತಾ ಇರೋದು,
ಅವ್ರ ಪರಿಚಯನೇ ಇಲ್ಲ. ಕರುಣಾಕರ್ ರೆಡ್ಡಿ ಮುಂಚೆ ಸ್ವಲ್ಪ ಪರಿಚಯ ಇತ್ತು ಅಷ್ಟೇ, ಬಟ್ ಆರ್ಥಿಕವಾಗಿ ಎಲ್ಲೂ ಕೂಡ ಅವ್ರ ಕಮಿಟ್ಮೆಂಟ್ ಅನ್ನೋದು ಚುನಾವಣೆ ಪೂರ್ವದಲ್ಲಿ ಎಲ್ಲೂ ಕೂಡ ಇರಲಿಲ್ಲ. ಇನ್ನೇನು ಚುನಾವಣೆ ಘೋಷಣೆ ಇದು ಇನ್ನಾಗಿದೆ ಅಂತ ಘೋಷಣೆ ಆಯಿತು, ಚಿತ್ರದುರ್ಗದಿಂದ ಇನ್ನೇನು ಹೊಸದುರ್ಗಕ್ಕೆ ಹೋಗ್ಬೇಕಾರೆ ಎಣಿಕೆ ಮಾಡ್ಕೊಂಡು ಇದು ಒಂದು ವಿಜಯೋತ್ಸವನ ಆಚರಣೆ ಮಾಡ್ಕೊಂಡು ಚಿತ್ರದುರ್ಗದಲ್ಲಿ ಹೋಗ್ಬೇಕಾದ್ರೆ ನಮ್ಮ ಜೊತೆಲಿರೋರೆಲ್ಲ ಫೋನ್ ಮಾಡಿ ಕರೆಸ್ತಾಯಿದ್ರು. ಯಾರು ಅಷ್ಟೊತ್ತು ನನಗೆ ಯಾವಾಗ ಇಡೀ ರಾಜ್ಯದಲ್ಲಿ ಚುನಾವಣೆ ಫಲಿತಾಂಶ ಏನಾಗಿದೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾವಾಗಲೇ ವಿಜಯೋತ್ಸವ ಗುಂಗಲ್ಲಿದ್ವಲ್ಲ, ಅದರಲ್ಲಿ ಜನಗಳೆಲ್ಲ ಹೂನಾರ ಹಾಕಿ ಎಲ್ಲ ಕರ್ಕೊಂಡು ಹೋಗೋ ಇದರಲ್ಲಿ ಚಿತ್ರದುರ್ಗದಿಂದ ಹೊಸದುರ್ಗ ಹೋಗ್ಬೇಕಾದ್ರೆ ಸುಮಾರು 60 ಕಿಲೋಮೀಟ್ರ್ ಆಗುತ್ತೆ. ಬೈ ರೋಡ್ ಹೋಗ್ಬೇಕಾದ್ರೆ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಇದರಲ್ಲಿ ಆ ಜನ ಕ್ರೌಡ್ ಆಯ್ತಲ್ಲ, ರಾಜ್ಯದಲ್ಲಿ ಏನೇನಾಗಿದೆ, ಯಾವ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ ಅಂತ ನಮಗೆ ಒಂದೂ ಗೊತ್ತಾಗ್ತಾ ಇಲ್ಲ. ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತ ಗೊತ್ತಿರಲಿಲ್ಲ, ಯಾಕಂದ್ರೆ ಆ ಥರ ಹೋಗ್ತಾಯಿದ್ವಿ. ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಅಲ್ಲಿಗೆ ಸುಮಾರು 7 ಗಂಟೆ 7:15 ಆಗಿತ್ತು ಸರ್. ಅಲ್ಲಿ ಬೆಟ್ಟದ ಮೇಲೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ವಿ ಸರ್. ಆವಾಗ ಪೂಜೆ ಮಾಡ್ಬೇಕಾದ್ರೆ ಆಮೇಲೆ ಅಲ್ಲಿ ಸ್ವಲ್ಪ ಒಂದು 300-400 ಮೀಟ್ರ್ ಆಗುತ್ತೆ ಹೈಟ್ ಕೆಳಗಡೆಗೂ ಬೆಟ್ಟಕ್ಕೆ, ದೇವಸ್ಥಾನ ಮೇಲೆ ಇದ್ವಿ. ಆಮೇಲೆ ಅಲ್ಲಿ ಕೆಳಗಡೆ ಬಂದು ಹೇಳಿದ್ರು ಕಿವಿನಲ್ಲಿ, ಅಣ್ಣ ಇವರು ಕರುಣಾಕರ್ ರೆಡ್ಡಿ ಬಂದಿದ್ದಾರೆ, ಕೆಳಗಡೆ ಇದ್ದಾರೆ ಬಂದಿದ್ದಾರೆ, ಭಾಳ ಜನ ಬಂದುಬಿಟ್ಟಿದ್ದಾರೆ. ನೆಕ್ಸ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಕೆಳಗಡೆ ಇಳಿದ್ವಿ. ಇಳಿದ ತಕ್ಷಣ ಅವ್ರಿಗೆ ಎದುರುಗಡೆ ಬಂದ್ರಲ್ಲ, ಖಂಡಿತ ನಾನು ಆ ದೇವಸ್ಥಾನ ಇಳಿದ ತಕ್ಷಣ ಕರುಣಾಕರ್ ರೆಡ್ಡಿ ಕಾಲಿಗೆ ನಮಸ್ಕಾರ ಮಾಡಿದೆ ನಾನು. ಯಾಕಂದ್ರೆ ನಾವು ನಮಸ್ಕಾರ ಮಾಡಿಬಿಟ್ಟು ಸರ್ ಏನು ಸರ್ ಇಷ್ಟು ದೂರ ಬಂದೆ, ಆವಾಗ ಇಲ್ಲ ಶೇಖರ್ ನಿನಗೆ ಅವಶ್ಯಕತೆ ತುಂಬ ಇದೆ, ನಿನಗೇನು ಅಷ್ಟೊತ್ತಿಗೆ ಅವ್ರು ಮತ್ತೆ ಫೋನ್ ಹಚ್ಕೊಟ್ರು ಯಡಿಯೂರಪ್ಪ ಸಾಹೇಬ್ರ ಹತ್ರ, ಆಮೇಲೆ ಅನಂತಕುಮಾರ್ ಹತ್ರ, ಸುಮಾರು ಜನ ಲೀಡ್ರ್ಗಳ ಹತ್ರ ಅವ್ರು ಫೋನ್ ಮಾಡಿ ನಿನ್ಗೆ ನಿನ್ನ ಭಾಳ ಇದೆಯಪ್ಪ, ನೀನು ಬಂದುಬಿಡು, ನಿಮ್ಗೆ ಏನು ಬೇಕಾದ್ರೆ ಮಂತ್ರಿ ಕೊಡ್ತೀವಿ, ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿದ್ರು. ಮಂತ್ರಿ ಕೊಡ್ತೀವಿ, ಒಳ್ಳೆ ಸ್ಥಾನ ಕೊಡ್ತೀವಿ, ನಿಮಗೆ ಏನು ಬೇಕು ಕೆಲಸ ಮಾಡಿಕೊಡ್ತೀವಿ ಅಂತ. ನಾನು ಖಂಡಿತ ನನ್ನ ನನಗೆ ಇನ್ನೂ ಒಂದು ವಾರ 10 ದಿವಸ ಆಗ್ಬೋದು, ನಮ್ಗೆ ಅಷ್ಟು ಅವಶ್ಯಕತೆ ಇದೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ನಾನು 7 ಗಂಟೆಗೆ ನನ್ನ 7:30 ಕರೆಕ್ಟ್ ನಾವು ಅಲ್ಲಿ ಹತ್ತಿದಾಗ, ಅಲ್ಲಿಂದ ನೆಕ್ಸ್ಟ್ ಸೀದಾ ಅವ್ರ ಕಾರಲ್ಲೇ ಕೂರಿಸ್ಕೊಂಡು ಜನಗಳನ್ನ ಮಾತಾಡ್ಸ್ಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಬೇರೆ ಜನಗಳಿಗೆ, ಆಮೇಲೆ ಕ್ಷೇತ್ರ ಜನಗಳಿಗೆ ಇದು ಮಾಡ್ಲಿಕ್ಕೆ ಬಿಡಲಿಲ್ಲ, ದೇವಸ್ಥಾನಗಳಿಗೆ ಭಾಳಷ್ಟು ಕಡೆ ಹೋಗ್ಲಿಕ್ಕಾಗಲಿಲ್ಲ. ಹಿರಿಯೂರಿನಲ್ಲಿ ಪಕ್ಷೇತರರಾಗಿ ಗೆದ್ದಿದ್ದ ಸುಧಾಕರ್ ಮನೆಗೆ ಗೂಳಿಹಟ್ಟಿ ಶೇಖರ್ರನ್ನ ಕರೆದೊಯ್ಯಲಾಯಿತು. ಅಲ್ಲಿ ಅಷ್ಟೊತ್ತಿಗಾಗಲೇ ವೆಂಕಟರಮಣಪ್ಪ ಬಂದಿದ್ರು. ಗೂಳಿಹಟ್ಟಿ ಶೇಖರ್ರನ್ನ ಪಕ್ಕಕ್ಕೆ ಕರೆದೊಯ್ದ ಸುಧಾಕರ್, ನಾವು ಪಕ್ಷೇತರರೆಲ್ಲ ಒಂದಾಗಿದ್ದುಕೊಂಡು ಯಡಿಯೂರಪ್ಪನವರಿಗೆ ನಮ್ಮ ಬೇಡಿಕೆಗಳನ್ನಿಡೋಣ ಅಂದ್ರು. ಅದರ ಸುಳಿವು ದೊರೆತ ತಕ್ಷಣ ಕರುಣಾಕರ ರೆಡ್ಡಿ ಗೂಳಿಹಟ್ಟಿ ಶೇಖರ್ರನ್ನ ಕರೆದುಕೊಂಡು ಹೊರಟು ಬಿಟ್ರು. ಸುಧಾಕರ್ ಮತ್ತು ವೆಂಕಟರಮಣಪ್ಪ ಬಿಜೆಪಿಯನ್ನ ಬೆಂಬಲಿಸುವ ಬಗ್ಗೆ ಯೋಚಿಸಿ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿ ಕಳಿಸಿದ್ರು. ಇವಾಗಲೂ ಬೈತಾ ಇರ್ತಾರೆ ಸರ್ ನಮ್ಮ ಸುಧಾಕರ್. ನೀನು ಅವತ್ತು ಬಂದಾಗ ನಾನೇನು ಮಾಡಿದೆ, ಅಲ್ಲಿ ಪಕ್ಕಕ್ಕೆ ಕರ್ಕೊಂಡೋದ್ರು, ಗೂಳಿಹಟ್ಟಿ ನೀನು ಕುಮಾರಣ್ಣ ಮಧ್ಯಾಹ್ನ ಮಾತಾಡಿದ್ರಂತಲ್ಲ ಅಂತ ಹೇಳಿದ್ರು, ಸಾಯಂಕಾಲ ಮಾತಾಡಿದ್ರಂತಲ್ಲ ನಿಮ್ಮ ಫೋನಲ್ಲಿ ನನ್ನ ಹತ್ರ ಮಾತಾಡಿದ್ದಾರೆ, ಒಳ್ಳೆ ತೀರ್ಮಾನ ತೊಗೊಳೋಣ, ಸ್ವಲ್ಪ ವೆಯ್ಟ್ ಮಾಡೋಣ. ಖಂಡಿತ ಹಂಗಂತ ಪಕ್ಕಕ್ಕೆ ಕರ್ಕೊಂಡು ಹೋದ ತಕ್ಷಣ ಆಯ್ತು ನಾನು ನೋಡೋಣ ಅಂತ ಹೇಳಿದೆ. ಕರ್ಕೊಂಡು ಹೋದ ತಕ್ಷಣ ಅಷ್ಟೊತ್ತಿಗೆ ಇವ್ರು ಕರುಣಾಕರ್ ರೆಡ್ಡಿ ಇದ್ರಲ್ಲ, ಇವರು ಶೇಖರ್ ಹೋಗೋಣ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಹಂಗೆ ಕರ್ಕೊಂಡು 12:30 ವೆಂಕಟರಮಣಪ್ಪ ಸುಧಾಕರ್ ಅಲ್ಲೇ ಇದ್ದಾರೆ. ಅವರು ಇಲ್ಲ ನಾವು ನಾಳೆ ನೋಡಿ ತೀರ್ಮಾನ ತೊಗೊಳ್ತೀವಿ, ನಾವು ಜನಗಳು ಕೇಳಿ, ಕ್ಷೇತ್ರ ಜನ ಕೇಳಿ ಅಂತೇಳಿ ಹಂಗೆ ಕರ್ಕೊಂಬಿಟ್ಟು ರಾತ್ರಿ 3:30 ಇಲ್ಲಿ ಬೆಂಗಳೂರಿಗೆ ಬಂದು ವೆಸ್ಟ್ ಎಂಡ್ ಹೋಟ್ಲಲ್ಲಿ ಅಲ್ಲೇ ಇಟ್ಕೊಂಬಿಟ್ರಲ್ಲಿ. ಗೂಳಿಹಟ್ಟಿ ಶೇಖರ್ಗೆ ಬಂದ್ರ, ಅಯ್ಯೋ ಅವ್ರಿಗೆ ಎಷ್ಟೋ ದುಡ್ಡು ಕೊಟ್ಬಿಟ್ಟು ರೆಡ್ಡಿಗಳು ಕರ್ಕೊಂಬಂದ್ಬಿಟ್ಟು, ಯಾಕಂದ್ರೆ ಇವ್ರು ಓಡಾಡ್ತಿದ್ದೆ ಹೆಲಿಕಾಪ್ಟರ್ಗಳಲ್ಲ. ಯಡಿಯೂರಪ್ಪ ಸಾಹೇಬ್ರು ಹಳೆ ಮನೇಲಿ ಇದ್ರಲ್ಲ, ಅಲ್ಲಿ ಬಂದು ಎಲ್ಲ MLA ಕೂತ್ರು, ಅಲ್ಲಿ ಬಂದು ಫಸ್ಟ್ ಕೈ ಹಚ್ಚಿದ್ರು. ಇಬ್ಬರು ಫಸ್ಟು 2 ಕುರಿನ ಕರ್ಕೊಂಬಂದಿದ್ವಿ ಅನ್ನೋ ರೀತಿಯಲ್ಲಿ, ಒಂದು ಶಿವರಾಜ್ ತಂಗಡಿಗೆ ಒಂದು ಗೂಳಿಹಟ್ಟಿ ಶೇಖರ್ನ 2 ಕುರಿನ ಫಸ್ಟ್ನೇ ಕುರಿಗಳನ್ನ ಎತ್ಕೊಂಬಂದಿದ್ವಿ ಅಂತೇಳಿ